ಎಲ್ರಿಗೂ ನಮಸ್ಕಾರ ರೀ. ಇಲ್ಲೇ ನಮ್ಮ ಊರು ಸೇಡಂ ತಾಲೂಕು ಕೋಡ್ಲಾ ಗ್ರಾಮದಲ್ಲಿ ಕೆರಿ ಬಸವಣ್ಣ ಅಂತ ಹೇಳಿ ಇದೆ. ಬಹಳ ದಿನಗಳ ಒಂದು 50 ವರ್ಷದಿಂದ ಇಲ್ಲಿ ಆದ್ರೆ ಗುಡಿಯಲ್ಲಿ ಎಲ್ಲ ನಮ್ಮ ಊರಿನ ಯುವಕರು ಸೇರಿ ಇಲ್ಲೆಲ್ಲ ಸ್ವಚ್ಛತೆ ಕಾರ್ಯಕ್ರಮ ಮಾಡಿರ್ತಾರೆ ನೋಡ್ರಿ. ಅಧ್ಯಕ್ಷ ಎಲ್ಲರೂ ಮಾಡಿರತ್ತೆ. ಇಲ್ಲಿರುವಂತಹ ಎಲ್ಲ ಕೋಡ್ಲಾ ಗ್ರಾಮದ ಯುವಕರಾಗಲಿ ಮತ್ತು ನಮ್ಮ ಸಂಘಟಕರಾಗಲಿ ಎಲ್ಲ ಮಂದಿ ಕ್ಲೀನ್ ಮಾಡಿರ್ತಾರೆ. ಅವರಿಗೆ ತುಂಬಿರೋದ ಧನ್ಯವಾದಗಳು ರೀ. ಇದೆಲ್ಲ ಕೆಲಸ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಮತ್ತು ಏನದ ಇದಕ್ಕೆ ನಿಗಾ ವಹಿಸ್ಬೇಕ್ರಿ. ಯಾಕಂತಂದ್ರೆ ಊರಿನ ಯುವಕರು ಎಷ್ಟಂತ ಮಾಡ್ತಾರೆ ಹೇಳ್ರಿ, ಸಣ್ಣ ಪುಟ್ಟ ಕೆಲಸಗಳಾಗಲಿ ಏನಾದರೂ ಒಂದು ಕೆಲಸಗಳಾಗಲಿ ಮಾಡ್ತಾರೆ. ಇದು ನಮ್ಮ ಎಲ್ಲ ಯುವಕರು ಮತ್ತು ಊರಿನ ಮುಖಂಡರು ಅವ್ರು ಸೇರಿ ನೋಡ್ರಿ ಇಲ್ಲೆಲ್ಲ ಕಂಟಿ ಕಡ್ದಾರ. ದಯವಿಟ್ಟು ಈ ವಿಡಿಯೋದಲ್ಲಿ ಏನು ಹೇಳ್ತೀನಪ್ಪ ಅಂತಂದರೆ, ಇಲ್ಲೇ ಏನಂತಂದ್ರೆ ನಂದಿ ಈಶ್ವರನ ಗುಡಿ ಅದ್ರಿ ಅಲ್ಲಿ ಹಿಂದೆ. ಬಟ್ ಇಲ್ಲಿ ಕೆರೆ ನೀರು ಇಲ್ಲೇ ಅದಾವ್ರಿ ಅಂತ ಹೇಳಿಕೇಸಿ ಎಲ್ಲರೂ ಕೂಡ ಇಲ್ಲೇ ಹೊಲ್ಸ್ ಮಾಡೋದಾಗಲಿ ಸಂಡಸ್ ಕುಂದ್ರೋದಾಗಲಿ ಮಾಡ್ತಾರೆ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಮನಾರ್ ಜಾಗ ಅದ್ರಿ ಇದು ಬಿಟ್ಟು ಮಲಗುಟ್ಟ ಅದ ಮತ್ತು ಮಾರ್ಕೆಟ್ ಅದ ಅಲ್ಲೇ ಅದ. ದಯವಿಟ್ಟು ಅಲ್ಲಿ ಹೋಗಿ ಕುಂದ್ರಿ. ಇಲ್ಲೆಲ್ಲ ದೇವಾಲಯದ ಮುಂದೆ ಇಲ್ಲಿ ಸಂಡಸ್ ಕುಂದಿರ್ತಾರಪ್ಪ ಅಂದ್ರೆ ನಾಚಿಕ್ ಬರ್ಬೇಕ್ರಿ ನಿಮ್ಗೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇದೆಲ್ಲ ಇನ್ನು ಮುಂದೆ ಏನದ ಈಸ್ ದಿನ ಮಾಡಿರಿ ಇನ್ನೊಂದ್ಸಲಿ ನೀವು ಯಾರಾದರೂ ಇಲ್ಲಿ ಸಂಡಸ್ ಕುಂದ್ರೋದಾಗಲಿ ಏನಾದರೂ ಒಂದು ಕೆಟ್ಟದ್ದು ಮಾಡೋದಾಗಲಿ ಖಂಡಿತಪ್ಪ ಅಂತಂದ್ರೆ ಇಲ್ಲಿರುವಂಥ ಎಲ್ಲ ಯುವಕರಾಗಲಿ ಏನಾಗಲಿ ಅದಕ್ಕೆ ನಿಮ್ಮದು ಡೈರೆಕ್ಟಾಗಿ ಈಗ ನಾ ಹೆಂಗೆ ವೀಡಿಯೋ ಮಾಡ್ಲತ್ತೀವಿ, ಡೈರೆಕ್ಟಾಗಿ ನೀವು ಸಂಡಸ್ ಕುಂತ ಬಂದ್ರೆ ಡೈರೆಕ್ಟಾಗಿ ವೀಡಿಯೋ ಮಾಡ್ಕೇಸಿ ಬಿಟ್ಬಿಡ್ತೀವಿ ನೋಡ್ರಿ. ನೀವು ನಿಮ್ಗೆ ಆಚಿಕೆ ಬರ್ತಲ್ಲ ಅಷ್ಟೇ, ನಾವು ಹೇಳಲ್ಲ ಇಷ್ಟೇ. ಹೌದಿಲ್ರಿ? ಇಲ್ಲಿ ಯಾರನ್ನ ಇಲ್ಲಿ ಸಂಡಸ್ ಕುಂತರು ಮಾಡಿದ್ರೆ ಎಷ್ಟು ಹೇಳಿದ್ರೆ ನೀವು ಕೇಳಿಲ್ಲ ಅಂತೀಕ ನಾ ಯಾವ ರೀತಿ ಹಿಡಿದನಲ್ಲ ಕ್ಯಾಮ್ರಾ ಆ ರೀತಿ ಅವ್ರು ಕುಂತದ್ದು ವೀಡಿಯೋ ಮಾಡಿಬಿಡ್ರಿ. ಜಾಯಮಾನ ಸಾಧಾರ ಕುಂದ್ರಲ್ಲ ವೀಡಿಯೋ ಮಾಡಿ ಸೀದಾ ಬಿಟ್ಬಿಡ್ರಿ, ಗೊತ್ತಾಗ್ತದ. ಹೌದಿಲ್ರಿ ಅಧ್ಯಕ್ಷರೇ? ಕರೆಕ್ಟ್ ಅದಿಲ್ಲ? ಯಾರನ್ನ ಸಂಡಸ್ ಕುಂತ್ರ ಅಂತಂದ್ರೆ ಡೈರೆಕ್ಟ್ ವೀಡಿಯೋ ಮಾಡಿಬಿಡ್ತೀವಿ. ನಮಸ್ಕಾರ ಸ್ನೇಹಿತರೆ, ಇದು ಯಾವ ಊರು ಅಂತಂದ್ರೆ ನಮ್ಮ ಊರು ಕೋಡ್ಲಾ ಗ್ರಾಮ, ಸೇಡಂ ತಾಲೂಕು, ಕಲಬುರಗಿ ಜಿಲ್ಲೆಯಲ್ಲಿ ಇರುವ ಒಂದು ಪುರಾತನ ದೇವಾಲಯದ ಬಗ್ಗೆ ಇಂದು ನಿಮಗೆ ತೋರಿಸುತ್ತೇನೆ. ಇದು ನಮ್ಮ ಊರಿನ ಕೆರಿ ಬಸವಣ್ಣ ದೇವಾಲಯ. ಈ ದೇವಾಲಯ ಬಹಳ ವರ್ಷಗಳ ಹಿಂದಿನ ಪುರಾತನ ಸ್ಥಳವಾಗಿದೆ ನೋಡ್ರಿ. ಇಲ್ಲಿ ಕಲ್ಲಿನ ಮೂರ್ತಿಗಳು ಮತ್ತು ಶಿಲ್ಪಗಳು ನೋಡಿದರೆ ಇದು ಬಹಳ ಹಳೆಯ ಕಾಲದ ದೇವಾಲಯ ಎಂದು ನಾವು ತಿಳಿಯುತ್ತೇವೆ ನೋಡ್ರಿ. ಈ ದೇವಾಲಯದಲ್ಲಿ ಗಣಪತಿ ಮೂರ್ತಿ ಮತ್ತು ಬಸವನ ಮೂರ್ತಿ ಹಾಗೂ ಕೆಲವು ಪುರಾತನ ಕಲ್ಲಿನ ಶಿಲ್ಪಗಳು ಇವೆ. ಈ ಶಿಲ್ಪಗಳು ಹಳೆಯ ಕಾಲದ ಮತ್ತು ಒಂದು ಇತಿಹಾಸ ಹೊಂದಿರಬಹುದು ಅಂತೇಳಿ ಉದಾಹರಣೆಗಳಾಗಿವೆ ನೋಡ್ರಿ. ಆದರೆ ಹಲವು ವರ್ಷಗಳಿಂದ ಇಲ್ಲಿ ನಿಯಮಿತ ಪೂಜೆ ನಡೆಯುತ್ತಿಲ್ಲ ಮತ್ತು ದೇವಾಲಯ ಸ್ವಚ್ಛ ನಿರ್ಲಕ್ಷ್ಯಗೊಂಡಿದೆ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಹೊರಗಡೆ ಕಂಟಿಯಿಂದ ತುಂಬಿ ಹೋಗಿತ್ರಿ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹೊಲಸು ಮಾಡ್ಲಕತ್ತಿರು, ಕೆರೆ ಸಮೀಪನೇ ಆದ. ಅದರ ಸಲುವಾಗಿ ಈ ವಿಡಿಯೋ ಎಲ್ಲ ಊರಿನ ಯುವಕರು ಸೇರಿ ಸ್ವಚ್ಛ ಮಾಡಿರ್ತಾರೆ. ಅದರಿಂದ ನಮ್ಮ ಕೋಡ್ಲಾ ಗ್ರಾಮದಲ್ಲಿ ಎಲ್ಲ ಯುವಕರು ಈ ದೇವಾಲಯವನ್ನು ಸ್ವಚ್ಛಗೊಳಿಸಿ ಕಾರ್ಯವನ್ನು ಮಾಡಿದ್ದೇವೆ. ದೇವಾಲಯದ ಒಳಗೆ ಮತ್ತು ಹೊರಗೆ ಇರುವ ಕಸವನ್ನು ಸ್ವಚ್ಛ ಮಾಡಿದ್ದೇವೆ ಮತ್ತು ದೇವಾಲಯವನ್ನು ಸ್ವಲ್ಪ ಸುಂದರವಾಗಿ ಮಾಡಿದ್ದೇವೆ. ನಮ್ಮ ಉದ್ದೇಶ ಏನಂತಂದರೆ, ಈ ಪುರಾತನ ದೇವಾಲಯ ಉಳಿಯಬೇಕು ಮತ್ತು ಮುಂದಿನ ಪೀಳಿಗೆಗೂ ಇದರ ಮಹತ್ವ ತಿಳಿಯಬೇಕು ಎನ್ನುವುದಾಗಿದೆ. ಇಂತಹ ಪುರಾತನ ಸ್ಥಳಗಳನ್ನು ರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ನಮ್ಮ ಎಲ್ಲರ ಕರ್ತವ್ಯವಾಗಿದೆ ಅಂತ ಹೇಳ್ತೀನಿ ನೋಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ನಮ್ಮ ಊರಿನ ದೇವಾಲಯದ ಬಗ್ಗೆ ಮತ್ತು ಕೆರಿ ಬಸವಣ್ಣನ ದೇವಾಲಯದ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋಗಾಗಿ ಲೈಕ್ ಮತ್ತು ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ರೀ. ಎಲ್ರಿಗೂ ನಮಸ್ಕಾರ. ಈ ಒಂದು ನಮ್ಮ ಚಿಕ್ಕ ಕಾರ್ಯಕ್ಕೆ ನಿಮ್ಮದೊಂದು ಸಪೋರ್ಟ್ ಏನಪ್ಪಾ ಅಂತಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಇದೇ ತರ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತೆ ನೆಕ್ಸ್ಟ್ ಪುರಾತನ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ನಿಮ್ಮ ಈ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತಂತ ಹೇಳ್ತೀನಿ ನೋಡ್ರಿ. ನಿಮ್ಮ ಊರಿನಲ್ಲಿ ಕೂಡ ಪುರಾತನ ದೇವಾಲಯ ಇದ್ವಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ. ಎಲ್ರಿಗೂ ನಮಸ್ಕಾರ.